ಬಿ ಜೆ ಪಿಯವರು ಆ್ಯಸ್ ಎನ್ ಅಪೋಸಿಷನ್ ಅವರು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡೋಕ್ಕೆ ಅವರಿಗೆ ಸ್ಕೋಪ್ ಇದೆ. ಆದರೆ ನೀವು ನನಗೆ ಒಂದು ಇನ್ಸ್ಟೆನ್ಸ್ ತೋರಿಸಿ, ಎಲ್ಲಾದರೂ ಬಿ ಜೆ ಪಿ ಮುಖಂಡರು ಸದನದಲ್ಲಾಗಲಿ ಅಥವಾ ಸದನದ ಹೊರಗಡೆ ಆಗಲಿ ವಿರೋಧ ಪಕ್ಷದ ನಾಯಕರೇ ಆಗಿರ್ಬೋದು, ಬಿ ಜೆ ಪಿ ಅಧ್ಯಕ್ಷರೇ ಆಗಿರ್ಬೋದು, ಎಲ್ಲಾದರೂ ಸಾರ್ವಜನಿಕ ಹಿತಾಸಕ್ತಿ ಮಾತಾಡಿದಾರಾ? ಎಲ್ಲಾದರೂ ಡೆವಲಪ್ಮೆಂಟ್ ವಿಷಯ ಮಾತಾಡಿದಾರಾ? ಎಲ್ಲಾದರೂ ಜನರ ಸಮಸ್ಯೆ ಬಗ್ಗೆ ಎಲ್ಲಾದರೂ ಅವರು ಬೆಳಕು ಚೆಲ್ಲಿದಾರಾ? ಇಲ್ಲ. ನೀವು ನೋಡಿರಿ, ನೀವು ಆಲೋಚನೆ ಮಾಡಿ ನೋಡಿ. ನೀವು ಎಲ್ಲ ನ್ಯೂಸ್ ಪೇಪರ್ಗಳ ಸ್ಕ್ರೂಟ್ನಿ ಮಾಡಿ ನೋಡಿ, ನ್ಯೂಸ್ ಚಾನೆಲ್ಸ್ಗಳನ್ನ ಸ್ಕ್ರೂಟ್ನಿ ಮಾಡಿ ನೋಡಿ, ಎಲ್ಲೂ ಕೂಡ ಅವರು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಚರ್ಚೆನೂ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಅವ್ರು ಯಾವ ಮಾತಾಡ್ತಾರೆ ಅಂದರೆ ಬರೀ ಸೆನ್ಸೇಷನಲ್ ಇಶ್ಯೂಸು, ಆಮೇಲೆ ಏನಾದರೂ ಸಮಾಜದಲ್ಲಿ ಒಡಕು ತರ್ತಕ್ಕಂಥ ಇಶ್ಯೂಸು, ಆಮೇಲೆ ಜನರ ಮಧ್ಯೆ ವೈಷಮ್ಯವನ್ನು ತರ್ತಕ್ಕಂಥ ಇಶ್ಯೂಸನ್ನು ಮಾತಾಡಿ ಜನರನ್ನು ಕೆರಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಇವು ಜನರ ಬದುಕು ಕಟ್ತಕ್ಕಂಥ ಕೆಲಸ ಅಥವಾ ಅವ್ರು ಮಾತಾಡ್ತಾ ಇಲ್ಲ. ಇದು ಅವರ ದುರಾದೃಷ್ಟ. ಯಾಕಂದರೆ ಈಗ ನಿಮಗೆ ಗೊತ್ತಿದೆ, ಬಿ ಜೆ ಪಿ ವಾಸ್ ಎ ಡಿಸಾಸ್ಟರ್ ಆಸ್ ಎ ಗೌರ್ಮೆಂಟ್. ನಾನು ನಿಮಗೆ ಹೇಳಬೇಕಾಗಿಲ್ಲ ಮಾಧ್ಯಮದವರಿಗೆ. ದೇ ವರ್ ಎ ಬಿಗ್ ಡಿಸಾಸ್ಟರ್ ಆಸ್ ಎ ಗೌರ್ಮೆಂಟ್. ಇಟ್ ವಾಸ್ ಅ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಆ್ಯಂಡ್ ದೇರ್ ವಾಸ್ ಅ ಟೋಟಲ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದೇ ಡೋಂಟ್ ನೋ ಹೌ ಟು ಡೂ ಎನ್ ಅಡ್ಮಿನಿಸ್ಟ್ರೇಷನ್ ಅಟ್ ಆಲ್. ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡೋಕ್ಕೆ ಅವರು ಕೋವಿಡ್ ಯಾವ ರೀತಿಯಾಗಿ ಅವ್ರು ನಿಭಾಯಿಸಿದರು, ಅವ್ರು ಎಷ್ಟು ನಮ್ಮ ರಾಜ್ಯದ ಜನರಿಗೆ ಕಷ್ಟ ಆಯಿತು, ಎಷ್ಟು ಜೀವ ಕಳ್ಕೊಂಡ್ರು ಜನ. ಆಮೇಲೆ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಇವ್ರು ನಮಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಕ್ಕೆ ಹೊರಟಿದ್ದಾರೆ. ನಾಚಿಕೆ ಆಗಬೇಕು. ಈ ದೇಶದ ಜನ, ಈ ರಾಜ್ಯದ ಜನ ಪಾಪ ಅವ್ರಿಗೇನು ಬೇರೆ ದಾರಿನೇ ಇಲ್ಲದೇ ರೋಡಿನ ಮೇಲೆ ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ. ಅವ್ರ ಪ್ರಾಣ ರಕ್ಷಣೆ ಮಾಡೋಕ್ಕೆ ಬಿಟ್ಟು ಅದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು, ಇಂಥ ಹೇಸಿ ಕೆಲಸ ಮಾಡಿರ್ತಕ್ಕಂಥವ್ರು ನಮಗೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಕ್ಕೆ ಹೊರಟಿದ್ದಾರೆ. ಇದು ವಿಪರ್ಯಾಸ. ಇದು ಯಾರು ಹೂ ಆರ್ ಟರ್ಮ್ಡ್ ಆಸ್ ದ ಮೋಸ್ಟ್ ಕರಪ್ಟ್, ನಾವು ದೇ ಆರ್ ಟ್ರೈಂಗ್ ಟು ನಮಗೆ ಹೇಳಕ್ಕೆ ಹೊರಟಿದ್ದಾರೆ. ನಮ್ಮ ಸರ್ಕಾರನೂ ಇತ್ತು 2013ರಿಂದ 2018ರವರೆಗೆ. ನಾವು ಒಳ್ಳೆ ಸರ್ಕಾರವನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರದ ಮೇಲೆ ಯಾವುದೂ ಆರೋಪ ಇರಲಿಲ್ಲ. ಈಗಲೂ ಕೂಡ ನಮ್ಮ ಸರ್ಕಾರ 2 ವರ್ಷ ಯಾವುದೇ ಆರೋಪ ಇಲ್ಲ ನಮ್ಮ ಸರ್ಕಾರದ ಮೇಲೆ. ಅವ್ರು ಇಲ್ಲ ಸಲ್ಲದ ಇಶ್ಯೂಗಳನ್ನು ತಂದು ಇದು ರಾಜೀನಾಮೆ ಕೊಡಬೇಕು, ಇದರಲ್ಲಿ ಹೇಳಿ ಈ ವಿಷಯದಲ್ಲಿ ಏನು ಸಂಬಂಧ ಇದೆ ಪ್ರಿಯಾಂಕ್ಗೆ? ಏನೂ ಸಂಬಂಧ ಇಲ್ಲ ಇದಕ್ಕೆ. ಇವರು ಅದಕ್ಕೆ ಯಾವುದ್ಯಾವುದೋ ರೀತಿ ಇದನ್ನು ಹೈಲೈಟ್ ಮಾಡಿ ನೀವು ಸಚಿವ ರಾಜೀನಾಮೆ, ಯಾಕಂದರೆ ಪ್ರಿಯಾಂಕ್ ವೋಕಲ್ ಇದ್ದಾರೆ, ಬಿ ಜೆ ಪಿ ಅವರು ಎಲ್ಲ ಇಶ್ಯೂ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ದೇ ಟ್ರೈಂಗ್ ಟು ಟಾರ್ಗೆಟ್ ಹಿಮ್ ಅಷ್ಟೇ ಇದರಲ್ಲಿ. ಆಮೇಲೆ ಅವರು ರೇಸ್ ಮಾಡಿದಾರಲ್ಲ, ಅವರ್ ಸೆನ್ಸಿಟಿವ್ ಗೌರ್ಮೆಂಟ್. ಇನ್ನು ಯಾವುದೋ ವಿಷಯ ಈಗ ಅಪೋಸಿಷನ್ ರೇಸ್ ಮಾಡಿದ ಮೇಲೆ ನಾವು ಅದು COD ತನಿಖೆ ಕೊಟ್ಟಿದ್ದೀವಿ. ಇಲ್ಲ ಅವ್ರು ಹೇಳ್ತಾರೆ, ಅವರು ಅಧಿಕಾರದಲ್ಲಿದ್ದಾಗ ಬಿಡಿ, ಈಗ ಬೇರೆ ಕೇಂದ್ರ ಬೇರೆ ರಾಜ್ಯ ಬೇರೆ ಇದೆ ಸರ್ಕಾರ, ಅವ್ರದ್ದೇ ಸರ್ಕಾರ ಕೇಂದ್ರದಲ್ಲಿದ್ದಾಗ ಅವರು CBI ಕೊಟ್ಟಿಲ್ಲ, ಒಂದಾದರೂ ಕೊಟ್ಟಿದ್ದಾರೆ ಅವರು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 5 ಕೇಸಸನ್ನು CBI ಕೊಟ್ಟಿದ್ವಿ ನಾವು. ನಮ್ಮ ಸರ್ಕಾರ ಹಿಂದೆ ಇದ್ದಾಗ 5 ಕೇಸಸನ್ನು CBIಗೆ ನಾವು ಕೊಟ್ಟಿದ್ವಿ. ಅವರು ವ್ಯಕ್ತಿತ್ವವಾಗಿರ್ತಕ್ಕಂಥ ಸರ್ಕಾರ ಇದ್ದರೂ ಕೂಡ ನಾವು 5 ಕೇಸನ್ನು, ಇವರು ಯಡಿಯೂರಪ್ಪ ಅವ್ರ ಸರ್ಕಾರ ಅಥವಾ ನಮ್ಮ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಹಿಂದೆ, ಅಥವಾ ಮಾನ್ಯ ಬೊಮ್ಮಾಯಿಯವ್ರ ಸರ್ಕಾರ ಒಂದನ ಕೇಸ್ CBI ಕೊಟ್ಟಿದ್ದಾರೆ ಅವರು. ಅವರಿಗೆ ಅಧಿಕಾರದಲ್ಲಿದ್ದಾಗ CBI ನೆನಪಾಗಲ್ಲ, ಈಗ ಅಧಿಕಾರ ಕಳ್ಕೊಂಡ್ಮೇಲೆ CBI ನೆನಪಾಗುತ್ತೆ. ಅವ್ರು ಏನೇ ಪ್ಲ್ಯಾನ್ ಮಾಡಲಿ, ಈಗ ಅದರಲ್ಲಿ ಏನೂ ಹುರುಳಿಲ್ಲ ಅಂತಕ್ಕಂಥದ್ದು ಜನರ ಭಾವನೆ ಇರೋದ್ರಿಂದ ಅವರೇನೋ ಒಂದು ಇಶ್ಯೂ ರೇಸ್ ಮಾಡಿದ್ದಾರೆ. ಹಾಗಾಗಿ ನಾವು COD ತನಿಖೆ ಕೊಟ್ಟಿದ್ದೀವಿ. ಬರಲಿ COD ರಿಪೋರ್ಟ್ ಏನು ಬರ್ತದೆ ಬರಲಿ. ಅವರು ಯಾಕೆ ಇಷ್ಟು ಆತುರದಲ್ಲಿದ್ದಾರೆ? ಈಗ COD ಎನ್ಕ್ವೈರಿ ಆಗ್ತಾ ಇದೆ ತಾನೇ, COD ಎನ್ಕ್ವೈರಿ ಆದ ರಿಪೋರ್ಟ್ ಬರಲಿ. ಇಲ್ಲಿ ಯಾಕೆ ಅಂದ್ಕೊಳ್ತಾ ಇದ್ದಾರೆ ಪಾರದರ್ಶಕ ತನಿಖೆ ಆಗಲ್ಲ? ಗೌರ್ಮೆಂಟ್ ಅಂಡರಲ್ಲಿ ಆಗ್ತದೆ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅವರು ಹಿಂದೆ ಇನ್ಸಿಡೆಂಟ್ ಆದಾಗ COD ತನಿಖೆನೇ ಮಾಡಿಸಿದ್ರು ತಾನೇ. ನೋಟಲ್ಲಿ ಸರ್ 3 ಜನ ಬಿಜೆಪಿ ಡಿಸ್ಟ್ರಿಕ್ಟ್ ಲೀಡರ್ಸು ಸ್ವಾಮೀಜಿಯನ್ನ ಹತ್ಯೆಗೆ ಸ್ಕೆಚ್ ನಡೆದಿದೆ ಅಂತ ಉಲ್ಲೇಖ ಹಾಕಿದ್ದಾರೆ. ನೋಡಿ, ಇವೆಲ್ಲ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಆ್ಯಸ್ ಎ ಮಿನಿಸ್ಟರ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್ ಇಶ್ಯೂ. ಯಾಕಂದರೆ ನಾವು ಇಟ್ ವಿಲ್ ಬಿ ಆ್ಯಸ್ ಇಫ್ ಐ ಆಮ್ ಗಿವಿಂಗ್ ಎಕ್ಸ್ಪ್ರೆಸಿಂಗ್ ಮೈ ಒಪಿನಿಯನ್ ಅಂತಂದರೆ ಇಟ್ ಮೈಟ್ ಇನ್ಫ್ಲುಯೆನ್ಸ್ ದ ಇನ್ವೆಸ್ಟಿಗೇಷನ್ ಅನ್ನೋ ಕಾರಣಕ್ಕಾಗಿ ನಾವು ಆ್ಯಸ್ ಎ ಮಿನಿಸ್ಟರ್, ಆ್ಯಸ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ಲೆಟ್ ದೇರ್ ಬಿ
ನಮ್ಮ ಸರ್ಕಾರ ಒಂದು ಪಾರದರ್ಶಕ ಇಂಪಾರ್ಷಿಯಲ್ ಎನ್ಕ್ವೈರಿಯಲ್ಲಿ ನಾವು ವಿಶ್ವಾಸ ಇಟ್ಟಿದ್ದೀವಿ. ಹಾಗಾಗಿ ಲೆಟ್ ದ ರಿಪೋರ್ಟ್ ಕಮ್. ರಾಜೀನಾಮೆ ಪ್ರಶ್ನೆನೇ ಇಲ್ಲ. ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಯಾಕೆ ಇರುತ್ತೆ ಹೇಳಿ? ಅದರಲ್ಲಿ ಏನಾದರೂ ಇರಬೇಕು ತಾನೇ. ಅವರು ಸುಮ್ಮನೆ ಅವರಿಗೆ ಇಟ್ ಈಸ್ ಅ ಫೇಲ್ಯೂರ್ ಆ್ಯಸ್ ಎನ್ ಅಪೋಸಿಷನ್. ಅವ್ರಿಗೆ ಯಾವ ಇಶ್ಯೂ ರೈಸ್ ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಯಾಕೆ ಅರ್ಥ ಆಗ್ತಾಯಿಲ್ಲ ಗೊತ್ತಾ ಅವ್ರಿಗೆ? ಯಾಕಂದರೆ ಅವರಿಗೆ ಜನರ ಮನಸ್ಸೇ ಗೊತ್ತಿಲ್ಲ, ಜನರ ಅವಶ್ಯಕತೆಗಳು ಗೊತ್ತಿಲ್ಲ. ಅವರು ರಾಜಕಾರಣ ಸಾಮಾನ್ಯ ಜನರ ಮತ್ತು ಜನರ ಹಿತಕ್ಕಾಗಿ ಮಾಡ್ತಾಯಿಲ್ಲ. ಅವ್ರು ಏನು ಅಂದರೆ, ನಾವು ಅಧಿಕಾರದಲ್ಲಿ ಇಳಿದಿದ್ದೀವಿ, ಈಗ ಅಧಿಕಾರಕ್ಕೆ ಬರಲಿಕ್ಕೆ ಜನರಿಗೆ ಹೇಗೆ ಪ್ರಚೋದನೆ ಕೊಡಬೇಕು ಅಥವಾ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಷ್ಟೇ ಅವರು ಇದೆಯೇನ. ಇವತ್ತು ಆಯ್ತಪ್ಪ ಸರ್ಕಾರ ಈಗ ಅವ್ರದ್ದಿದೆ, ಈಗ ನಾವು ಇನ್ನೂ 3.5 ವರ್ಷ ಅಪೋಸಿಷನಲ್ಲಿ ಇರ್ತೀವಿ. ನಾವು ನಮ್ಮ ಕೈಲಾದಷ್ಟು ಈ ರಾಜ್ಯದ ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡಬೇಕು ಅಂತ ಏನಾದರೂ ಅವ್ರ ಆಲೋಚನೆ ಇದೆ ಅಂತ ಅಂದ್ಕೊಂಡಿದ್ದೀರಾ ತಾವು? ಮಾಧ್ಯಮದ ಮಿತ್ರರೇ ಹೇಳಬೇಕು ನನಗೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ನೀವು ಅವರಿಗೆ ಪಾಸಿಟಿವ್ ಏನೋ ಅವರಿಗೆ ಒಂದು ಪ್ರಶ್ನೆ ಕೇಳಿ ನನ್ನ ಕಡೆಯಿಂದ ಇವರಿಗೆ, ನಮ್ಮ ಅಪೋಸಿಷನ್ ಲೀಡರ್ ಅವರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ, ಪ್ರಮುಖ ಲೀಡರ್ಸಿಗೆ. ವಾಟ್ ಈಸ್ ಯುವರ್ ಎನ್ವಿಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಅಂತ ಕೇಳಿ. ಅವರಿಗೆ ಅಧಿಕಾರದಾಗಿದ್ದಾಗಲೂ ಗೊತ್ತಿಲ್ಲ. ನಾನು ಹೇಳಿದೆ ಈಗ, ವಾಟ್ ಈಸ್ ಮೈ ಪ್ಲ್ಯಾನ್ ಫಾರ್ ದ 1 year ಆ್ಯಸ್ ಎ ಮಿನಿಸ್ಟರ್. ಐ ಹ್ಯಾವ್ ಎ ಕ್ಲಿಯರ್ ಕಟ್ ಪ್ಲ್ಯಾನ್ ಇನ್ ಮೈ ಐಡಿಯಾ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಫಾರ್ ದ ಪಬ್ಲಿಕ್. ಅವ್ರಿಗೆ ಕೇಳಿ. ಈಗಲ್ಲ, ಮುಂದೆ ನೀವು ಅಧಿಕಾರಕ್ಕೆ ಬಂದರೆ ನೀವು ಏನು ಮಾಡ್ತೀರಿ ಅಂತ ಕೇಳಿ ಅವ್ರಿಗೆ ಗೊತ್ತಿರಲ್ಲ. ಯು ಸಿ, ಬಿಕಾಸ್ ದೇ ಹ್ಯಾವ್ ನಾಟ್ ಅಪ್ಲೈಡ್ ದೇರ್ ಮೈಂಡ್ ಇನ್ ದ ಡೈರೆಕ್ಷನ್ ಎಟ್ ಆಲ್. ಅವ್ರು ಆ ಒಂದು ಆಲೋಚನೆಗಳೇ ಇರಲ್ಲ ಅವ್ರಿಗೆ. ಅವ್ರದ್ದೇನು, ಅಧಿಕಾರಕ್ಕೆ ಬರಬೇಕು, ಹೆಂಗನ ಮಾಡಿ ಜನರಿಗೆ ಜಗಳ ಹಚ್ಚಿ ಅಧಿಕಾರಕ್ಕೆ ಬರಬೇಕು, ಲೂಟಿ ಮಾಡಬೇಕು. ನಾವು ಜನರ ಸೇವೆ ಮಾಡಬೇಕು, ಊರು ಡೆವಲಪ್ಮೆಂಟ್ ಮಾಡಬೇಕು, ಜನರ ಕಷ್ಟ ಸುಖ ಹೇಗಿದೆ ನೋಡಬೇಕು, ಜನರ ಜೀವನದಲ್ಲಿ ಬದಲಾವಣೆ ತರಬೇಕು ಅನ್ನೋ ಆಲೋಚನೆಯೂ ಕೂಡ ಅವ್ರಿಗಿಲ್ಲ. ದಿಸ್ ಈಸ್ ವೆರಿ ಬ್ಯಾಡ್. ಪೊಲಿಟಿಕಲ್ ಸಿಚುವೇಶನ್ ಯಾವ ಕಡೆ ಹೋಗ್ತಾ ಇದೆಯಲ್ಲ, ದಿಸ್ ಈಸ್ ವೆರಿ ಬ್ಯಾಡ್ ಅಂತ ನನಗನ್ಸುತ್ತೆ. ಈಗ ಆಂದೋಲನ ಸ್ವಾಮಿಗಳು ಹೇಳ್ತಾರೆ ಸರ್, ಇದಕ್ಕೆಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೇ ಕಾರಣ, ಅವ್ರ ಕೈವಾಡನೇ ಇದೆ ಅಂತ. ನೋಡಿ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಪೀಪಲ್. ಅವ್ರು ಏನು ಹೇಳ್ತಾರೆ. ಇಟ್ ಈಸ್ ಎ ಫ್ರೀ ವರ್ಲ್ಡ್. ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ಎಲ್ರಿಗೂ ಕೊಟ್ಟಿದ್ದಾರೆ. ದೇಶದ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನಾವು ಏನು ಬೇಕಾಗಿದ್ರೆ ಹೇಳ್ಬೋದು. ಅಷ್ಟೇ ನಾವು ಹೇಳುವಾಗ ನಾವೇ ಚೌಕಟ್ಟು ಹಾಕ್ಕೋಬೇಕು. ನಾವು ಹೇಳೋದ್ರಿಂದ ಸಮಾಜದಲ್ಲಿ ಕಲಹ ಆಗುತ್ತಾ, ನಾವು ಹೇಳೋದ್ರಲ್ಲಿ ಬೇರೆ ನೋವಾಗುತ್ತಾ ಅಂತಕ್ಕಂಥ ಅರ್ಥ ಮಾಡ್ಕೊಂಡು ಮಾತಾಡಬೇಕಷ್ಟೆ. ಬಿ ಜೆ ಪಿಯವರು ಆ್ಯಸ್ ಎನ್ ಅಪೋಸಿಷನ್ ಅವರು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡೋಕ್ಕೆ ಅವರಿಗೆ ಸ್ಕೋಪ್ ಇದೆ. ಆದರೆ ನೀವು ನನಗೆ ಒಂದು ಇನ್ಸ್ಟೆನ್ಸ್ ತೋರಿಸಿ, ಎಲ್ಲಾದರೂ ಬಿ ಜೆ ಪಿ ಮುಖಂಡರು ಸದನದಲ್ಲಾಗಲಿ ಅಥವಾ ಸದನದ ಹೊರಗಡೆ ಆಗಲಿ, ವಿರೋಧ ಪಕ್ಷದ ನಾಯಕರೇ ಆಗಿರ್ಬೋದು, ಬಿ ಜೆ ಪಿ ಅಧ್ಯಕ್ಷರೇ ಆಗಿರ್ಬೋದು, ಎಲ್ಲಾದರೂ ಸಾರ್ವಜನಿಕ ಹಿತಾಸಕ್ತಿ ಮಾತಾಡಿದಾರಾ? ಎಲ್ಲಾದರೂ ಡೆವಲಪ್ಮೆಂಟ್ ವಿಷಯ ಮಾತಾಡಿದಾರಾ? ಎಲ್ಲಾದರೂ ಜನರ ಸಮಸ್ಯೆ ಬಗ್ಗೆ ಎಲ್ಲಾದರೂ ಅವರು ಬೆಳಕು ಚೆಲ್ಲಿದಾರಾ? ಇಲ್ಲ. ನೀವು ನೋಡಿರಿ, ನೀವು ಆಲೋಚನೆ ಮಾಡಿ ನೋಡಿ. ನೀವು ಎಲ್ಲ ನ್ಯೂಸ್ ಪೇಪರ್ಗಳ ಸ್ಕ್ರೂಟ್ನಿ ಮಾಡಿ ನೋಡಿ, ನ್ಯೂಸ್ ಚಾನೆಲ್ಸ್ಗಳ ಸ್ಕ್ರೂಟ್ನಿ ಮಾಡಿ ನೋಡಿ, ಎಲ್ಲೂ ಕೂಡ ಅವರು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರ್ತಕ್ಕಂಥ ವಿಷಯಗಳ ಬಗ್ಗೆ ಅವರು ಚರ್ಚೆನೂ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಅವ್ರು ಯಾವ ಮಾತಾಡ್ತಾರೆ ಅಂದರೆ ಬರೀ ಸೆನ್ಸೇಷನಲ್ ಇಶ್ಯೂಸು, ಆಮೇಲೆ ಏನಾದರೂ ಸಮಾಜದಲ್ಲಿ ಒಡಕು ತರ್ತಕ್ಕಂಥ ಇಶ್ಯೂಸು, ಆಮೇಲೆ ಜನರ ಮಧ್ಯೆ ವೈಷಮ್ಯವನ್ನು ತರ್ತಕ್ಕಂಥ ಇಶ್ಯೂಸನ್ನು ಮಾತಾಡಿ ಜನರನ್ನು ಕೆರಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಇವು ಜನರ ಬದುಕು ಕಟ್ತಕ್ಕಂಥ ಕೆಲಸ ಅಥವಾ ಅವ್ರು ಮಾತಾಡ್ತಾ ಇಲ್ಲ. ಇದು ಅವರ ದುರಾದೃಷ್ಟ. ಯಾಕಂದರೆ ಈಗ ನಿಮಗೆ ಗೊತ್ತಿದೆ, ಬಿ ಜೆ ಪಿ ವಾಸ್ ಎ ಡಿಸಾಸ್ಟರ್ ಆಸ್ ಎ ಗೌರ್ಮೆಂಟ್. ನಾನು ನಿಮಗೆ ಹೇಳಬೇಕಾಗಿಲ್ಲ ಮಾಧ್ಯಮದವರಿಗೆ. ದೇ ವರ್ ಎ ಬಿಗ್ ಡಿಸಾಸ್ಟರ್ ಆಸ್ ಎ ಗೌರ್ಮೆಂಟ್. ಇಟ್ ವಾಸ್ ಅ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಆ್ಯಂಡ್ ದೇರ್ ವಾಸ್ ಅ ಟೋಟಲ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದೇ ಡೋಂಟ್ ನೋ ಹೌ ಟು ಡೂ ಎನ್ ಅಡ್ಮಿನಿಸ್ಟ್ರೇಷನ್ ಅಟ್ ಆಲ್. ಸಾರ್ವಜನಿಕ ಹಿತಾಸಕ್ತಿಯಿಂದ ಕೆಲಸ ಮಾಡೋಕ್ಕೆ ಅವರು ಕೋವಿಡ್ ಯಾವ ರೀತಿಯಾಗಿ ಅವ್ರು ನಿಭಾಯಿಸಿದರು, ಅವ್ರು ಎಷ್ಟು ನಮ್ಮ ರಾಜ್ಯದ ಜನರಿಗೆ ಕಷ್ಟ ಆಯಿತು, ಎಷ್ಟು ಜೀವ ಕಳ್ಕೊಂಡ್ರು ಜನ. ಆಮೇಲೆ ಇವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಇವ್ರು ನಮಗೆ ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಕ್ಕೆ ಹೊರಟಿದ್ದಾರೆ. ನಾಚಿಕೆ ಆಗಬೇಕು. ಈ ದೇಶದ ಜನ, ಈ ರಾಜ್ಯದ ಜನ ಪಾಪ ಅವ್ರಿಗೇನು ಬೇರೆ ದಾರಿನೇ ಇಲ್ಲದೇ ರೋಡಿನ ಮೇಲೆ ಎಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ. ಅವ್ರ ಪ್ರಾಣ ರಕ್ಷಣೆ ಮಾಡೋಕ್ಕೆ ಬಿಟ್ಟು ಅದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥವ್ರು
ಇಂಥ ಹೇಸಿ ಕೆಲಸ ಮಾಡಿರ್ತಕ್ಕಂಥವ್ರು ನಮಗೆ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಪಾಠ ಹೇಳಕ್ಕೆ ಹೊರಟಿದ್ದಾರೆ. ಇದು ನನಗೆ ಇದು ವಿಪರ್ಯಾಸ ಇದು. ಯಾರು ಹೂ ಆರ್ ಟರ್ಮ್ಡ್ ಆಸ್ ದ ಮೋಸ್ಟ್ ಕರಪ್ಟ್, ನಾವು ದೇ ಆರ್ ಟ್ರೈಂಗ್ ಟು ನಮಗೆ ಹೇಳಕ್ಕೆ ಹೊರಟಿದ್ದಾರೆ. ನಮ್ಮ ಸರ್ಕಾರನೂ ಇತ್ತು 2013ರಿಂದ 2018ವರೆಗೆ. ನಾವು ಒಳ್ಳೆ ಸರ್ಕಾರವನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರದ ಮೇಲೆ ಯಾವುದೂ ಆರೋಪ ಇರಲಿಲ್ಲ. ಈಗಲೂ ಕೂಡ ನಮ್ಮ ಸರ್ಕಾರ 2 ವರ್ಷ ಯಾವುದೇ ಆರೋಪ ಇಲ್ಲ ನಮ್ಮ ಸರ್ಕಾರದ ಮೇಲೆ. ಅವರು ಇಲ್ಲ ಸಲ್ಲದ ಇಶ್ಯೂಗಳನ್ನು ತಂದು ಇದು ರಾಜೀನಾಮೆ ಕೊಡಬೇಕು ಇದರಲ್ಲಿ ಹೇಳಿ. ಈ ವಿಷಯದಲ್ಲಿ ಏನು ಸಂಬಂಧ ಇದೆ ಪ್ರಿಯಾಂಕಿಗೆ? ಏನೂ ಸಂಬಂಧ ಇಲ್ಲ ಇದಕ್ಕೆ. ಇವರು ಅದಕ್ಕೆ ಯಾವುದ್ಯಾವುದೋ ರೀತಿ ಇದನ್ನು ಹೈಲೈಟ್ ಮಾಡಿ ನೀವು ಸಚಿವ ರಾಜೀನಾಮೆ, ಯಾಕಂದರೆ ಪ್ರಿಯಾಂಕ್ ವೋಕಲ್ ಇದ್ದಾರೆ, BJP ಅವರು ಎಲ್ಲ ಇಶ್ಯೂ ಮೇಲೆ ಅಟ್ಯಾಕ್ ಮಾಡ್ತಾರಂತೆ. ದೇ ಟ್ರೈಂಗ್ ಟು ಟಾರ್ಗೆಟ್ ಹಿಮ್ ಅಷ್ಟೇ ಇದರಲ್ಲಿ. ಆಮೇಲೆ ಅವರು ರೇಸ್ ಮಾಡಿದಾರಲ್ಲ, ಅವರ್ ಇಸ್ ಎ ಸೆನ್ಸಿಟಿವ್ ಗೌರ್ಮೆಂಟ್. ಇನ್ನು ಯಾವುದೋ ವಿಷಯ ಈಗ ಅಪೋಸಿಷನ್ ರೇಸ್ ಮಾಡಿದ ಮೇಲೆ ನಾವು ಅದು COD ತನಿಖೆ ಕೊಟ್ಟಿದ್ದೀವಿ. CBI ಕೊಡಬಾರ್ದು, CBI ಕೊಡಬೇಕು ಅಂತ ಸರ್. ಇಲ್ಲ ಅವ್ರು ಹೇಳ್ತಾರೆ, ಅವರು ಅಧಿಕಾರದಲ್ಲಿದ್ದಾಗ ಬಿಡಿ, ಈಗ ಬೇರೆ ಕೇಂದ್ರ ಬೇರೆ ರಾಜ್ಯ ಬೇರೆ ಇದೆ ಸರ್ಕಾರ. ಅವ್ರದ್ದೇ ಸರ್ಕಾರ ಕೇಂದ್ರದಲ್ಲಿದ್ದಾಗ ಅವರು CBI ಕೊಟ್ಟಿಲ್ಲ, ಒಂದಾದರೂ ಕೊಟ್ಟಿದ್ದಾರೆ ಅವರು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 5 ಕೇಸಸನ್ನು CBI ಕೊಟ್ಟಿದ್ವಿ ನಾವು. ನಮ್ಮ ಸರ್ಕಾರ ಹಿಂದೆ ಇದ್ದಾಗ 5 ಕೇಸಸನ್ನು CBIಗೆ ನಾವು ಕೊಟ್ಟಿದ್ವಿ. ಅವರು ವ್ಯಕ್ತಿತ್ವವಾಗಿರ್ತಕ್ಕಂಥ ಸರ್ಕಾರ ಇದ್ದರೂ ಕೂಡ ನಾವು 5 ಕೇಸನ್ನು, ಇವರು ಯಡಿಯೂರಪ್ಪ ಅವ್ರ ಸರ್ಕಾರ ಅಥವಾ ನಮ್ಮ ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಹಿಂದೆ, ಅಥವಾ ಮಾನ್ಯ ಬೊಮ್ಮಾಯಿ ಸರ್ಕಾರ ಒಂದನ ಕೇಸ್ CBI ಕೊಟ್ಟಿದ್ದಾರೆ ಅವರು. ಅವರಿಗೆ ಅಧಿಕಾರದಲ್ಲಿದ್ದಾಗ CBI ನೆನಪಾಗಲ್ಲ, ಈಗ ಅಧಿಕಾರ ಕಳ್ಕೊಂಡ್ಮೇಲೆ CBI ನೆನಪಾಗುತ್ತೆ. ಅವ್ರು ಏನೇ ಪ್ಲ್ಯಾನ್ ಮಾಡಲಿ, ಈಗ ಅದರಲ್ಲಿ ಏನೂ ಹುರುಳಿಲ್ಲ ಅಂತಕ್ಕಂಥದ್ದು ಜನರ ಭಾವನೆ ಇರೋದ್ರಿಂದ ಅವರೇನೋ ಒಂದು ಇಶ್ಯೂ ರೇಸ್ ಮಾಡಿದ್ದಾರೆ. ಹಾಗಾಗಿ ನಾವು COD ತನಿಖೆ ಕೊಟ್ಟಿದ್ದೀವಿ. ಬರಲಿ, COD ರಿಪೋರ್ಟ್ ಏನು ಬರ್ತದೆ ಬರಲಿ. ಅವರು ಯಾಕೆ ಇಷ್ಟು ಆತುರದಲ್ಲಿದ್ದಾರೆ? ಈಗ COD ಎನ್ಕ್ವೈರಿ ಆಗ್ತಾಯಿದೆ ತಾನೇ, COD ಎನ್ಕ್ವೈರಿ ಆದ ರಿಪೋರ್ಟ್ ಬರಲಿ. ಇಲ್ಲಿ ಯಾಕೆ ಅಂದ್ಕೊಳ್ತಾ ಇದ್ದಾರೆ ಪಾರದರ್ಶಕ ತನಿಖೆ ಆಗಲ್ಲ? ಗೌರ್ಮೆಂಟ್ ಅಂಡರಲ್ಲಿ ಆಗ್ತದೆ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅವರು ಹಿಂದೆ ಇನ್ಸಿಡೆಂಟ್ ಆದಾಗ COD ತನಿಖೆನೇ ಮಾಡಿಸಿದ್ರು ತಾನೇ. ನೋಟಲ್ಲಿ ಸರ್ 3 ಜನ BJP ಡಿಸ್ಟ್ರಿಕ್ಟ್ ಲೀಡರ್ಸು ಸ್ವಾಮೀಜಿಯನ್ನ ಹತ್ಯೆಗೆ ಸ್ಕೆಚ್ ನಡೆದಿದೆ ಅಂತ ಉಲ್ಲೇಖ ಆಗಿದೆ. ನೋಡಿ, ಇವೆಲ್ಲ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಆ್ಯಸ್ ಎ ಮಿನಿಸ್ಟರ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್ ಇಶ್ಯೂ. ಯಾಕಂದರೆ ನಾವು ಇಟ್ ವಿಲ್ ಬಿ ಆ್ಯಸ್ ಇಫ್ ಐ ಆಮ್ ಗಿವಿಂಗ್ ಎಕ್ಸ್ಪ್ರೆಸಿಂಗ್ ಮೈ ಒಪಿನಿಯನ್ ಅಂತಂದರೆ ಇಟ್ ಮೈಟ್ ಇನ್ಫ್ಲುಯೆನ್ಸ್ ದ ಇನ್ವೆಸ್ಟಿಗೇಷನ್ ಅನ್ನೋ ಕಾರಣಕ್ಕಾಗಿ ನಾವು ಆ್ಯಸ್ ಎ ಮಿನಿಸ್ಟರ್, ಆ್ಯಸ್ ಎ ಪಾರ್ಟ್ ಆಫ್ ದ ಗೌರ್ಮೆಂಟ್, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ಲೆಟ್ ದೇರ್ ಬಿ, ನಮ್ಮ ಸರ್ಕಾರ ಒಂದು ಪಾರದರ್ಶಕ ಇಂಪಾರ್ಷಿಯಲ್ ಎನ್ಕ್ವೈರಿಯಲ್ಲಿ ನಾವು ವಿಶ್ವಾಸ ಇಟ್ಟಿದ್ದೀವಿ. ಹಾಗಾಗಿ ಲೆಟ್ ದ ರಿಪೋರ್ಟ್ ಕಮ್. ರಾಜೀನಾಮೆ ಪ್ರಶ್ನೆನೇ ಇಲ್ಲ. ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಯಾಕೆ ಇರುತ್ತೆ ಹೇಳಿ? ಅದರಲ್ಲಿ ಏನಾದರೂ ಇರಬೇಕು ತಾನೇ. ಅವರು ಸುಮ್ಮನೆ, ಅವರಿಗೆ ಇಟ್ ಈಸ್ ಅ ಫೇಲ್ಯೂರ್ ಆ್ಯಸ್ ಎನ್ ಅಪೋಸಿಷನ್. ಅವ್ರಿಗೆ ಯಾವ ಇಶ್ಯೂ ರೇಸ್ ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಯಾಕೆ ಅರ್ಥ ಆಗ್ತಾಯಿಲ್ಲ ಗೊತ್ತಾ ಅವ್ರಿಗೆ? ಯಾಕಂದರೆ ಅವರಿಗೆ ಜನರ ಮನಸ್ಸೇ ಗೊತ್ತಿಲ್ಲ, ಜನರ ಅವಶ್ಯಕತೆಗಳು ಗೊತ್ತಿಲ್ಲ. ಅವರು ರಾಜಕಾರಣ ಸಾಮಾನ್ಯ ಜನರ ಮತ್ತು ಜನರ ಹಿತಕ್ಕಾಗಿ ಮಾಡ್ತಾಯಿಲ್ಲ. ಅವ್ರು ಏನು ಅಂದರೆ, ನಾವು ಅಧಿಕಾರದಲ್ಲಿ ಇಳಿದಿದ್ದೀವಿ, ಈಗ ಅಧಿಕಾರಕ್ಕೆ ಬರಲಿಕ್ಕೆ ಜನರಿಗೆ ಹೇಗೆ ಪ್ರಚೋದನೆ ಕೊಡಬೇಕು ಅಥವಾ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಷ್ಟೇ ಅವರು ಇದೇನಾ. ಇವತ್ತಾಯ್ತಪ್ಪ ಸರ್ಕಾರ ಈಗ ಅವ್ರದ್ದಿದೆ, ಈಗ ನಾವು ಇನ್ನೂ 3.5 ವರ್ಷ ಅಪೋಸಿಷನಲ್ಲಿ ಇರ್ತೀವಿ. ನಾವು ನಮ್ಮ ಕೈಲಾದಷ್ಟು ಈ ರಾಜ್ಯದ ಡೆವಲಪ್ಮೆಂಟಿಗೆ ಕಾಂಟ್ರಿಬ್ಯೂಟ್ ಮಾಡಬೇಕು, ಸಾರ್ವಜನಿಕ ಹಿತಾಸಕ್ತಿ ಕೆಲಸ ಮಾಡಬೇಕು ಅಂತ ಏನಾದರೂ ಅವ್ರ ಆಲೋಚನೆ ಇದೆ ಅಂತ ಅಂದ್ಕೊಂಡಿದ್ದೀರಾ ತಾವು? ಮಾಧ್ಯಮದ ಮಿತ್ರರೇ ಹೇಳಬೇಕು ನನಗೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ನೀವು ಅವರಿಗೆ ಪಾಸಿಟಿವ್ ಏನೋ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ನನ್ನ ಕಡೆಯಿಂದ ಅವರಿಗೆ, ನಮ್ಮ ಅಪೋಸಿಷನ್ ಲೀಡರ್ ಅವರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ, ಪ್ರಮುಖ ಲೀಡರ್ಸಿಗೆ, ವಾಟ್ ಈಸ್ ಯುವರ್ ಎನ್ವಿಷನ್ ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಅಂತ ಕೇಳಿ. ಅವರಿಗೆ ಅಧಿಕಾರದಾಗಿದ್ದಾಗಲೂ ಗೊತ್ತಿಲ್ಲ. ನಾನು ಹೇಳಿದೆ ಈಗ, ವಾಟ್ ಈಸ್ ಮೈ ಪ್ಲ್ಯಾನ್ ಫಾರ್ ದ 1 year ಆ್ಯಸ್ ಎ ಮಿನಿಸ್ಟರ್. ಐ ಹ್ಯಾವ್ ಅ ಕ್ಲಿಯರ್ ಕಟ್ ಪ್ಲ್ಯಾನ್ ಇನ್ ಮೈ ಐಡಿಯಾ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಫಾರ್ ದ ಪಬ್ಲಿಕ್. ಅವ್ರಿಗೆ ಕೇಳಿ. ಈಗಲ್ಲ, ಮುಂದೆ ನೀವು ಅಧಿಕಾರಕ್ಕೆ ಬಂದರೆ ನೀವು ಏನು ಮಾಡ್ತೀರಿ ಅಂತ ಕೇಳಿ ಅವ್ರಿಗೆ ಗೊತ್ತಿರಲ್ಲ. ಯು ಸಿ, ಬಿಕಾಸ್ ದೇ ಹ್ಯಾವ್ ನಾಟ್ ಅಪ್ಲೈಡ್ ದೇರ್ ಮೈಂಡ್ ಇನ್ ದ ಡೈರೆಕ್ಷನ್ ಎಟ್ ಆಲ್. ಅವ್ರು ಆ ಒಂದು ಆಲೋಚನೆಗಳೇ ಇರಲ್ಲ ಅವ್ರಿಗೆ. ಅವ್ರದ್ದೇನು, ಅಧಿಕಾರಕ್ಕೆ ಬರಬೇಕು, ಹೆಂಗನ ಮಾಡಿ ಜನರಿಗೆ ಜಗಳ ಹಚ್ಚಿ ಅಧಿಕಾರಕ್ಕೆ ಬರಬೇಕು, ಲೂಟಿ ಮಾಡಬೇಕು.
ನಾವು ಜನರ ಸೇವೆ ಮಾಡಬೇಕು, ಊರು ಡೆವಲಪ್ಮೆಂಟ್ ಮಾಡಬೇಕು, ಜನರ ಕಷ್ಟ ಸುಖ ಹೇಗಿದೆ ನೋಡಬೇಕು, ಜನರ ಜೀವನದಲ್ಲಿ ಬದಲಾವಣೆ ತರಬೇಕು ಅನ್ನೋ ಆಲೋಚನೆಯೂ ಕೂಡ ಅವ್ರಿಗಿಲ್ಲ. ದಿಸ್ ಈಸ್ ವೆರಿ ಬ್ಯಾಡ್. ಪೊಲಿಟಿಕಲ್ ಸಿಚುವೇಶನ್ ಯಾವ ಕಡೆ ಹೋಗ್ತಾ ಇದೆಯಲ್ಲ, ದಿಸ್ ಈಸ್ ವೆರಿ ಬ್ಯಾಡ್ ಅಂತ ನನಗನ್ಸುತ್ತೆ. ಈಗ ಆಂದೋಲನ ಸ್ವಾಮಿಗಳು ಹೇಳ್ತಾರೆ ಸರ್, ಇದಕ್ಕೆಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರೇ ಕಾರಣ, ಅವ್ರ ಕೈವಾಡನೇ ಇದೆ ಅಂತ. ನೋಡಿ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಪೀಪಲ್. ಅವ್ರು ಏನು ಹೇಳ್ತಾರೆ. ಇಟ್ ಈಸ್ ಎ ಫ್ರೀ ವರ್ಲ್ಡ್. ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಇವತ್ತು ಎಲ್ರಿಗೂ ಕೊಟ್ಟಿದ್ದಾರೆ. ದೇಶದ ಎಲ್ರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನಾವು ಏನು ಬೇಕಾಗಿದ್ರೆ ಹೇಳ್ಬೋದು. ಅಷ್ಟೇ ನಾವು ಹೇಳುವಾಗ ನಾವೇ ಚೌಕಟ್ಟು ಹಾಕ್ಕೋಬೇಕು. ನಾವು ಹೇಳೋದ್ರಿಂದ ಸಮಾಜದಲ್ಲಿ ಕಲಹ ಆಗುತ್ತಾ, ನಾವು ಹೇಳೋದ್ರಲ್ಲಿ ಬೇರೆ ನೋವಾಗುತ್ತಾ ಅಂತಕ್ಕಂಥ ಅರ್ಥ ಮಾಡ್ಕೊಂಡು ಮಾತಾಡಬೇಕಷ್ಟೆ.